ಮೊನ್ನೆ ನಾವು ಒಂದಿನ ನಾಮಿನೇಷನ್ ಫೈಲ್ ಮಾಡಿ ತಮ್ಮ ಮಾಧ್ಯಮ ಸ್ನೇಹಿತರು ಮಾತಾಡಿದ್ದು ರೀ. ಅವತ್ತು 7 ಜನ ನಾವು ನಾಮಿನೇಷನ್ ಮಾಡ್ತಾ ಇದ್ವಿ. ಕೊನೆ ದಿನ 6 ಜನಕ್ಕೆ ನಾವು ನಾಮಿನೇಷನ್ ಮಾಡ್ತೀವಿ. ಟೋಟಲ್ 13 ನಮ್ಮದು ಒಂದು ಪ್ಯಾನಲ್ ಮಾಡ್ಕೊಂಡು ಚುನಾವಣೆ ಮಾಡ್ತಿದಂತೆ. ಇವತ್ತು ಮೂಡಲ್ಗಿಂದ ನೀಲಕಂಠ ಕಪ್ಪಲಗುದ್ದಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಗೋಕಾಕ್ದಿಂದ ಅಮರನಾಥ್ ಜಾರಕಿಹೊಳಿ ಅವ್ರಿ, ರಾಮಜೋರದಿಂದ ಶ್ರೀಕಾಂತ್ ಡವನ್ ಅವ್ರಿ, ಹುಕ್ಕೇರಿಂದ ರಾಜೇಂದ್ರ ಪಾಟೀಲ್ ಅವ್ರಿ, ಆಮೇಲೆ ನಮ್ಮ ಇತರದ ಇನ್ನೊಂದು ಬೆಳಗಾಂದಿಂದ ನಿಮಗೆ ಭಾಳ ಅದ ಕುತೂಹಲಿತ್ತು ಎಲ್ಲ ಕೇಳ್ತಿದ್ರು. ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡತ್ತಾರ್ರಿ. ಅದರ್ಸಿಂದ ಚಂದ್ರರಾಜ್ ಜಟ್ಟಿಯವರು ಸ್ಪರ್ಧೆ ಮಾಡತ್ತಾರ. ಈಗೆಲ್ಲಾನು ನಾವು ಮೊದಲು ಅನ್ಕೊಂಡಂಗೆ ಮಾಡಿದ್ವಿ. ಆದ್ರೆ ಅದರ್ಸದ ಒಂದು ನಿಮಗೆ ತಮ್ಮ ಮಾಧ್ಯಮ ಮುಖಾಂತರ ಕ್ಲಾರಿಫೈ ಮಾಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸುಮಾರು 6 ಜನ ಆಕಾಂಕ್ಷಿ ಇದ್ದಾರೆ ಅದ್ರೊಳಗೆ. ಅದ್ರೊಳಗೆ ಮಾಂತೇಶ್ ಗೌಡಿಮಠ ಅವರಿದ್ರಿ, ರಾಜೇಂದ್ರ ಅಂಕಲ್ಗೆ ಅವರಿದ್ರು, ಗುರು ಮೆಟಗೂಡ್ ಅವರಿದ್ರು, ಪಂಚನಗೌಡ ಇದ್ರು. ಹಿಂಗೆಲ್ಲರೂ ಒಂದು ಇದ್ದಾಗನು ಸೊ ಅನಿವಾರ್ಯ ಕಾರಣದಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಹಿಂದೆ ಸರಿಯುವಂಥ ಪರಿಸ್ಥಿತಿ ಬಂತು. ಅದಕ್ಕೆ ತಮ್ಮ ಮುಖಾಂತರ ಅವ್ರು ಯಾರೂ ಬೇಜಾರು ಮಾಡ್ಕೋಬಾರ್ದು. ರಾಜಕಾರಣದಾಗ ಅನಿವಾರ್ಯ ಬರ್ತೈತಿ. ಅದಕ್ಕೆ ಎಲ್ಲ ಹಿರಿಯರು ಕೂಡ ಚಂದ್ರರಾಜ್ ಜಟ್ಟಿಯವ್ರನ್ನ ಅದರ್ಸಿಂದ ಫೈನಲ್ ಮಾಡ್ಬೇಕಂತ ಡಿಸಿಷನ್ ನಾಮಿನೇಷನ್ ಮಾಡಿದ್ವಿ. 6 ಜನ ಇವತ್ತು ಮೊನ್ನೆ 13 ಜನ ನಮ್ಮ ಪ್ಯಾನಲ್ ಇಟ್ಕೊಂಡು ನಾವು ಅಂದ್ರೆ ನಾಳೆ ಸ್ಕೂಟ್ನಿ ಮುಗಿದ ನಂತರ ಚುನಾವಣೆ ತಯಾರಿ ಮಾಡ್ಕೋತೀವಿ. 19ಕ್ಕೆ ನಮಗೆಲ್ಲ ಸಂಪೂರ್ಣವಾದ ವಿಶ್ವಾಸ ಇದೆ. ದೇವರ ಆಶೀರ್ವಾದದಿಂದ, ಜನರ ಆಶೀರ್ವಾದ ನಮ್ಮ ಪ್ಯಾನಲ್ ಗೆದ್ದು DCC ಬ್ಯಾಂಕ್ನ 5 ವರ್ಷ ಆಡಳಿತ ಚುಕ್ಕಾಣಿ ಹಿಡಿತು ಅಂತ ಸಂಪೂರ್ಣವಾದಂಥ ವಿಶ್ವಾಸ ಐತೆ. ಇಲ್ಲ, ಯಾಕಂದ್ರೆ ನಿಮ್ಗೆ ಅದು ಹೇಳ್ಬಿಡ್ತೇನೆ ರೀ. ಸೊ ಭಾಳ ಕಡೆ ವಿರೋಧ ಆಗುವ ಎಲ್ಲ ಚಾನ್ಸ್ ಇತ್ತು. ಕರೆ ಇಲ್ಲಿ ಕೆಲವೊಂದು ಜನ ಏನು ಮಾಡತ್ತಾರ ಅಂದ್ರೆ ರೀ, ಎಲ್ಲಿ ಅನ್ಅಪೋಸ್ ಆಗ್ತಿಲ್ಲ ರೀ, ಎಲ್ಲಿ ಅನ್ಅಪೋಸ್ ಆಗ್ಬೇಕಂತ ಅವಕಾಶ ಅದಲ್ಲ ಅಲ್ಲಿ ಸುಮ್ಮನೆ ಯಾರ್ಯಾರೋ ಕರ್ಕೊಂಬಂದು ಇಲೆಕ್ಷನ್ ನಿಲ್ಸತ್ತಾರ. ಅಂದ್ರೆ ಅವ್ರು ಯಾರೋ ಅಂದ್ರೆ ಬ್ಯಾಡ್ ಅಂದ್ರು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಿಲ್ರಿ ಅಂತ ಹೇಳಿ ಕೆಲವೊಂದು ಕಡೆ ಅಂದ್ರೆ ನಾಮಿನೇಷನ್ ಹಾಕತ್ತಾರ. ಅಂದ್ರೆ ಸಪೋಸ್ ಒಂದು ಯಾವ್ದಾರು ನಾಮಿನೇಷನ್ ಬರ್ತೀರಿ ಅಲ್ಲಿ ಅನ್ಅಪೋಸ್ ಆಗೋದಿಲ್ಲ, ಅನಿವಾರ್ಯವಾಗಿ ಚುನಾವಣೆ ಆಗ್ತೈತೆ. ರಿಸಲ್ಟು ನಮ್ಮ ಕ್ಯಾಂಡಿಡೇಟ್ 100ಕ್ಕೆ 100 ಗೆಲ್ತೈತೆ. ಅದು ಅವ್ರಿಗೂ ಗೊತ್ತೈತೆ, ನಮಗೂ ಗೊತ್ತೈತೆ. ಆದರೆ ನಮ್ಮ ಕ್ಯಾಂಡಿಡೇಟ್ಗಳಿಗೆ ತೊಂದರೆ ಕೊಡಬೇಕು. ಈಗ ಏನಾಗಿದೆ ಅಂದ್ರೆ ರೀ, ಸೊ ಎಲ್ಲರೂ ಅಂದ್ರೆ ಫೋನ್ ಮಾಡಿ ಗೆಲ್ಲು ಕ್ಯಾಂಡಿಡೇಟ್ ಈಗ ಶುರು ಮಾಡಿದ್ದಾರೆ. ನೀವು ಆಮೇಲೆ ನಮ್ಮ ಕಡೆ ಬರ್ರಿ, ನಿಮ್ಮ ಕಡೆ ಬರ್ರಿ ಅಂತೇಳಿ, ನೀವು ಬರ್ದಿಲ್ಲ ಅಂದ್ರೆ ಕ್ಯಾಂಡಿಡೇಟ್ ಹಾಕ್ತೇಳಿ ಹಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡೆದವರು ಏನು ಮಾಡೋಕ್ಕಾಗೋದು ಅಲ್ಲ. ಕೆಲವೊಮ್ಮೆ ಮಾಡ್ತಾರೆ ಅಂದ್ರೆ ರಾಜಕಾರಣದಾಗ ರೀ ವಿರೋಧಿಗಳು ಮಾಡ್ತಾರೆ. ಎಲ್ಲರೂ ನಾನು ಅಂತ ಹೇಳೋಕ್ಕಾಗೋಲ್ಲ ಹೆಸರು ರೀ. ಅವರೆಲ್ಲ ಹಿಂಗೆಲ್ಲ ಮಾಡ್ತಾರೆ. ಅವ್ರು ಯಾರು ಬರೋದಿಲ್ಲ ಅಂತಾರಲ್ಲ ರೀ, ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಕೊಡೋದಂಗ. ಅದಕ್ಕೆ ಅವ್ರು ಏನು ಕ್ಯಾಂಡಿಡೇಟ್ ಹಾಕಿರೋ ನಾವೇನು 13 ಸೀಟ್ ಚುನಾವಣೆ ಮಾಡ್ತೀವಿ, ಗೆಲ್ತೀವಿ, ಬಹುಮತ ಇಡ್ತೀವಿ. ಅದಕ್ಕೆ ಹಿಂಗೆಲ್ಲ ನಡೆದೈತೆ ಪಾಲಿಟಿಕ್ಸ್. ಅದು ಪಾಟೀಲ್ ಅವರು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಅಂತೇಳಿ ನಾಮಿನೇಷನ್ ಹಾಕಿರುವಂತದ್ದು. ಇನ್ನೊಂದು ಕಡೆ ಕಿತ್ತೂರಲ್ಲಿ ಕೂಡ ಬಾಬಾ ಸಾಹೇಬ್ ಪಾಟೀಲ್ ಅವರು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಅಂತೇಳಿ ನಾಮಿನೇಷನ್ ಮಾಡಿದ್ದಾರೆ. ಸೊ ಇದು ಏನು ಗೊತ್ತಾಗ್ತಾ ಇಲ್ಲ. ಈಗ ನಿಮಗೆ 2 ವಿಷಯ ಕ್ಲಿಯರ್ ಮಾಡ್ತೇನೆ ರೀ. ಇವತ್ತು ಅಂದ್ರೆ ನಾವು ಮೊನ್ನೆ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರದ್ದೆಲ್ಲ ನಾಮಿನೇಷನ್ ಇವತ್ತು ಅವ್ರು ಅದಾರೋ, ನಾವು ಅವರೆಲ್ಲ ಕೂಡ ಒಂದು ಪ್ಯಾನೆಲ್ ಮಾಡಿದ್ದೀರಿ. ಸತೀಶ್ ಜಾರಕಿಹೊಳಿ ನನ್ನ ಟೀಮ್ ನಾನು ಉತ್ತಮ್ ಪಾಟೀಲ್ಗೆ ನಾನು ಒಂದು 10 ಸಲ ಹೇಳಿದೆ, ಬೇಡ ತಾವು ನಿಲ್ಬೇಡ್ರಿ, ಸಹಕಾರ ಕೊಟ್ಟಿದ್ದು ಒಂದ್ಸಲ ನಾವೆಲ್ಲ ಒಂದು ಗ್ರೂಪ್ ಐತಂದು. ಸತೀಶ್ ಅವರು ಹೇಳಿದ್ದಾರೆ, ಸತೀಶ್ ಅವ್ರು ಅವ್ರು ನಿಲ್ಲಂತಿಲ್ಲ. ಈಗ ನೋಡ್ರಿ ಚಿಂಗಡಿ ಅವರು ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವ್ರು ನಮ್ಮ ಜೊತೆ ಬಂದು ಎಲ್ಲ ಮೊನ್ನೆ ಅಂದ್ರೆ ಅವ್ರ ಜೊಲ್ಲೆ ಅವ್ರ ಜೊತೆ ಬಂದು ನಾಮಿನೇಷನ್ ಮಾಡಿ. ಉತ್ತಮ್ ಪಾಟೀಲ್ ಅವರು ಹಿಂಗೆ ದಯಮಾಡಿ ಇದನ್ನು ಹೇಳಬಾರ್ದು, ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತೈತಿ. ಸತೀಶ್ ಅವ್ರು ನಿಲ್ಬೇಡ ಅಂತ ಹೇಳಿದ್ದಾರೆ. ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವು ನಿಲ್ಲಕ್ಕೆ ಹೋಗಬೇಡಿ, ಇದೊಂದ್ಸಲ ಹಿಂದೆ ಸರಿ, ನಾವು ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರು ಹಿಂದೆ ತಕ್ಕೊಲ್ಲ ಅನಿವಾರ್ಯವಾಗಿ ಇನ್ನೊಂದು 2 ಸತೀಶ್ ಅವರು ಓಪನ್ ಆಗಿ ಆ ವಿಷಯನ ಹೇಳುವಂಥ ಪರಿಸ್ಥಿತಿ ಅಲ್ಲ. ಅದೇ ರೀ, ವೀರ್ ಕುಮಾರ್ ಪಾಟೀಲ್ ಅವರು ಸತೀಶ್ ಅವ್ರು ಡೈರೆಕ್ಷನ್ ಕೊಟ್ಟರೆ ನೀವು ದಯಮಾಡಿ ಅವ್ರಿಗೆ ಹೇಳ್ರಿ, ನಿಪ್ಪಾನಿ ನಿಲ್ಲೋದು ಬೇಡ, ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ನಿಲ್ಲಿ, ಅವ್ನು ಅನ್ನ ಅಪೋಸ್ ಮಾಡತ್ತೇಳ. ಆದರೂ ಅವ್ರು ಕೇಳ್ತಿಲ್ಲ, ಇನ್ನೂ ಕನ್ವಿನ್ಸ್ ಮಾಡ್ತಾರೆ, ಇನ್ನೂ ಪ್ರಯತ್ನ ಮಾಡ್ತಾರೆ. ಅಲ್ಲ ಅದೇ ಒಪ್ಪಿಗೆ ಪಡೆದಿಲ್ಲ ಅವ್ರಿ, ಯಾಕಂದ್ರೆ ಬ್ಯಾಡ್ ಅಂತ ಹೇಳಿದಾರೆ, ಸ್ಪಷ್ಟವಾಗಿ ಹೇಳಿದಾರೆ ನೀವು ನಿಲ್ಬೇಡ ಅಂತೇಳಿ. ಆದರೂ ಅವ್ರು ಹಂಗೆ ಹೆಸರು ಹೇಳ್ತಾರೆ, ದಯಮಾಡಿ ಹೇಳಬಾರ್ದು. ಅವ್ರು 13 ತಾರೀಕೊಳಗೆ ಅದು ಕ್ಲಿಯರ್ ಆಗದಿಲ್ಲ ಅಂದ್ರೆ ಓಪನ್ ಆಗಿ ಸತೀಶ್ ಅವರ ಮತದಾರರಿಗೆ ಅವ್ರ ಅಂದ್ರೆ ಮನವಿ ಮಾಡ್ತಾರೆ. ಒಂದು ನಿಮಿಷ ಕಾಗವಾಡ ಇದು ಕಿತ್ತೂರದೊಂದು ಕ್ಲಿಯರ್ ಮಾಡ್ತಾನೆ. ಕಿತ್ತೂರಲ್ಲಿ ವಿಕ್ರಮ್ ಇನಾಮ್ದಾರು ನಮ್ಮ ಕ್ಯಾಂಡಿಡೇಟ್ರೆ. ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ನಾಳೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಮ್ಮ ಕ್ಯಾಂಡಿಡೇಟ್ ಅಲ್ಲೇ ರೀ. ಈಗ ಅವ್ರು ಬಾಬಾ ಸಾಹೇಬ್ ಮೋಸ್ಟ್ಲಿ ಕಾಂಗ್ರೆಸ್ MLA ಅವ್ರ ಬ್ರದರ್ ನಿಲ್ಸಿದಾರು, ಅವ್ರು ಫೈಟ್ ಮಾಡೋದ್ರ ಮಾಡಲಿ. ನಮ್ಮ ಕಿತ್ತೂರು ವಿಷಯದಾಗ ವಿಕ್ರಮ್ ಇನಾಮ್ದಾರ್ ನಮ್ಮ ಕ್ಯಾಂಡಿಡೇಟು, ನಾವು ಕ್ಲಿಯರ್ ಆಗಿ ಅವ್ರ ಜೊತೆ ನಿಲ್ತೀವಿ. ಅವ್ನು ಗೆಲ್ಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಸತೀಶ್ ಜಾರಕಿಹೊಳಿ ಅವರು ನಿಲ್ಲು ಅಂತ ಹೇಳಿಲ್ಲ ಅವ್ರು ಮೋಸ್ಟ್ಲಿ ಯಾರು ಹೇಳಿ. ಯಾಕಂದ್ರೆ ಈಗ ನೋಡ್ರಿ ಈಗ ಸತೀಶ್ ಜಾರಕಿಹೊಳಿ ನಮಗೆ ಫಸ್ಟಿಗೆ ನಾವು 4 ತಿಂಗಳು ಶುರು ಮಾಡಿದಾಗ ಅವ್ರು ಎರಗಟ್ಟಿಗೆ ನೀವು ಹೋಗ್ಬೇಡ್ರಿ, ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿದ್ರು. ಅವರು ವಿಶ್ವಾಸ ಇದ್ದವ್ರಿಗೆ ಆ ಪ್ರಕಾರ ನಾವು ಅಲ್ಲಿ ಒಟ್ಟು ಪ್ರಚಾರ ಮಾಡಿದಿಲ್ಲ. ಆ ಪ್ರಕಾರ ಅವ್ರಿಗೆ ಏನು ಅನುಕೂಲ ಮಾಡಿ ಎಲ್ಲ ಸಾಧ್ಯ ಮಾಡಿದ್ರು.
ಕ್ಲಿಯರ್ ಆಯ್ತದ್ರೆ ಕಿತ್ತೂರು ಈಗ ನಿಮ್ಗೆ ಏನಿಲ್ಲ ರೀ ಮಹೇಶ್ ಕುಮಟೆ ಅವ್ರು ನಾಮಿನೇಷನ್ ಮಾಡಿದ್ರೆ ನಮಗೊಂದು ಮಾತು ಕೇಳಿಲ್ಲ ಅವರ ಮಾಡಿದಾರು. ಕಾಗವಾಡದ ಶ್ರೀಮಂತ್ ಪಾಟೀಲ್ ಅವ್ರು ಶ್ರೀನಿವಾಸ್ ಅವ್ರ ನಮಗೇನು ಮಾಡ್ತು ಅಂತ ಹೇಳಿಲ್ಲ ಅವರ ಮಾಡಿದಾರೆ. ಅಂದ್ರೆ ನಾ ಹೇಳಿ ನಿಮಗೆ ಚಿಕ್ಕೋಡಿ ಕಾಗವಾಡ ಅತನಿ ನಮಗೆ ಸಂಬಂಧ ಇಲ್ಲ. ಅಂದ್ರೆ ಅವ್ರು ವೈಯಕ್ತಿಕ ಮಾಡಕ್ಕೆ ಹೋದ್ರೆ ನನಗೆ ಗೊತ್ತಿಲ್ಲ. ಅದನ್ನು ಮೊದಲೇ ಹೇಗೆ ನಾವು 13 ಕ್ಯಾಂಡಿಡೇಟ್ ಬಿಟ್ಟರೆ ನಾವು 14ನೇ ಕ್ಯಾಂಡಿಡೇಟ್ ನಮ್ಮ ಪ್ಯಾನೆಲ್ದಾಗ ಇರೋದಿಲ್ಲ. ಸೊ ಅವ್ರು ನಿಂತಿದ್ದಾರು, ಅದಕ್ಕೆ ನಾವತ್ತೆ ಹೇಳಿಲ್ಲ. ಮತ್ತು ಎಲ್ಲಾನು ಸ್ಮೂತ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಆಗದಿಲ್ಲ ಅಂದ್ರೆ ಅನಿವಾರ್ಯವಾಗಿ ಚುನಾವಣೆ ಆಗ್ತದೆ. ಅಮರನಾಥ ಜಾರಕಿಹೊಳಿ ಅವರು ಮತ್ತೆ ಕೊನೆ ಕ್ಷಣಕ್ಕೆ ರಾಹುಲ್ ಜಾರಕಿಹೊಳಿ ಹೆಸರು ಬಂತು, ಮತ್ತೆ ಚಂದ್ರರಾಜ್ ಹೆಟ್ಟಿಹೊಳಿ ನೀವು ಮೂರು ಕೂಡ ಅಚ್ಚರಿಯ ಅಭ್ಯರ್ಥಿಗಳು ಸರ್. ಕೊನೆ ಕ್ಷಣದವರೆಗೂ ಕೂಡ ನೀವು ಗೌಪ್ಯತೆ ಇಟ್ಕೊಂಡು ಬಂದಿದ್ರಿ. ಏನ್ ಸರ್ ಅಂದ್ರೆ ವಿರೋಧಿಗಳನ್ನ ಕಟ್ಟಿ ಹಾಕ್ಲಿಕ್ಕೆ ಅಲ್ಲ ಅದಕ್ಕೆ ಪಾಲಿಟಿಕ್ಸ್ ಅಂತಾರ್ರಿ. ಅಲ್ಲ ಅಂದ್ರೆ ಪೊಲಿಟಿಕಲ್ ಅಲ್ಲಲ್ಲ. ಈಗ ನೋಡ್ರಿ ನಾನು ಚಂದ್ರರಾಜ್ ಹೆಟ್ಟಿಹೊಳಿ ಕ್ಲಿಯರ್ ಮಾಡ್ತೇನೆ. ಹೋದ ಸಲ 20ರಾಗ ಅವರು ಬೆಳಗಾವಿಗೆ ನಿಲ್ಬೇಕಂದಿರು. ಅವಾಗೂ ಸತೀಶ್ ಅವ್ರ ಬ್ಯಾಡ ಬಿಟ್ಟು ಕೊಟ್ಟರು. ಮೊನ್ನೆ ಬೆಳಗಾವಿಗೆ ನಿಲ್ಬೇಕು ಮಾಡಿದ್ರು, ಸತೀಶ್ ಅವ್ರ ಬ್ಯಾಡ ಬಿಟ್ಟು ಕೊಟ್ಟರು. ಖಾನಾಪುರಕ್ಕಿತ್ತು, ಅಲ್ಲೂ ಬೇಡ ಅಂತ ಬಿಟ್ಟು ಕೊಟ್ಟರು. ಆ 3 ಕಡೆ ಬಿಟ್ಟು ಕೊಟ್ಟಾಗ ಸೊ ನಾವು ಅಂದರೆ ಎಲ್ಲೋ ಒಂದು ಕಡೆ ಅಕಾಮಿಡೇಷನ್ ಮಾಡಬೇಕು. ಯಾಕಂದ್ರೆ ಎಲ್ಲರಿಗೂ ಹಿಂದೆ ಸರಿಯಾಗಿ ಅನ್ನಬಾರ್ದು, ಅವರು ಕೋಆಪರೇಟಿವ್ ಬರಲಿ ಅಂತೇಳಿ ಆ ಉದ್ದೇಶದಿಂದ ಮಾಡಿದ್ರು. ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಂತೆಲ್ಲ ಚರ್ಚೆ ನಡೆದೈತ್ರಿ. ಅದಕ್ಕೆ ಎಲ್ಲ ಟೀಮ್ ಇದೆಲ್ಲ ಒಳ್ಳೆ ಟೀಮ್ ಇಡೋದು ಹೇರಲ್ಲ. ಬ್ಯಾಂಕಿಗೆ ಒಳ್ಳೆ ಅಭ್ಯರ್ಥಿಗಳು ಬರಬಾರ್ದು ಅನ್ನತ್ತಾರೆ. ಈಗ ಒಳ್ಳೆ ಅಭ್ಯರ್ಥಿ ಅಂತ ನಾವು ಬ್ಯಾಂಕ್ ಅವ್ರಕ್ಕಿಂತ ಚಲೋ ನಡೆಸಿ ತೋರಿಸೋದಕ್ಕೆ ಇವೆಲ್ಲ ಪ್ಲಾನ್ಗಳು ಪ್ರಯತ್ನಗಳು ನಡ್ತಾವ್ರಿ. ಹಂಗಂದಿಲ್ಲ ನಿಮ್ಗೆ ನಾ ಹೇಳ್ದ ಸಂಖ್ಯಮ್ದಾಗ ಏನ್ರಿ ನಾನು ನಿಲ್ಲೋದಿಲ್ಲ ತೇನ್ರ. ಬಾಲಚಂದ್ರ ಜಾರಕಿಹೊಳಿ DCC ಬ್ಯಾಂಕ್ ನಿಲ್ಲಂಗಿಲ್ಲ, ಅಧ್ಯಕ್ಷ ಆಗೋದಿಲ್ಲ ಅಂತೇಳಿನ್ರಿ. ಅದಕ್ಕೆ ಕೆಲವೊಂದು ಮೂಮೆಂಟ್ದಾಗ ಗೋಕಾಕ್ದಿಂದ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರನಾಥ್ ಅವ್ರನ್ನ ಹಾಕಿರ. ರಾಹುಲ್ ಜಾರಕಿಹೊಳಿಯನ್ನು ಅಂಕಲಿಗೆ ರಾಜು 6 ತಿಂಗಳಿಂದ ನಾವು ನಿಲ್ಲಿಸ್ತು ಅಂತೇಳಿ ಅವ್ರು ಹೆಸರು ಘೋಷಣೆ ಮಾಡಿರ ಇತ್ತದು. ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ಬರು ಮೆಂಬರ್ ಬಂದಿರತ್ತ ಏನೂ ಸಮಸ್ಯೆ ಇಲ್ಲ. ಇವತ್ತು ಹೇಳತ್ತನು DCC ಬ್ಯಾಂಕಿಗೆ ಲಿಂಗಾಯತ ಸಮಾಜ ಅಧ್ಯಕ್ಷ ಆಗ್ತಾರೋ ಇದೊಂದು ಕ್ಲಿಯರ್ ಇಟ್ಕೊಂಡು. ಯಾಕಂದ್ರೆ ಯಾರಂದ್ರೆ ಲಿಂಗಾಯತ ಸಮಾಜದ್ದು ಈ ಬ್ಯಾಂಕಿಗೆ ಭಾಳ ಸೇವೆ ಕೊಡುಗೆ ಇದ್ದಾರೆ. ಯಾಕೆ ಮುರುಗೋಡ ಮಹಾಂತಜ್ಜನ ಆಶೀರ್ವಾದದಿಂದ ಅವ್ರು ಬ್ಯಾಂಕ್ ಕಟ್ಟಿದಾರು. ಲಿಂಗಾಯತ ಸಮಾಜದ ಭಾಳ ಕೊಡುಗೆ ಇದೆ. ಅದಕ್ಕೆ ಲಿಂಗಾಯತ ಸಮಾಜದವ್ರು ಇರಲಿ. ಎಲ್ಲ ಕಡೆ ಒಂದು ಸಮಾಜ ಬೇಕಿಲ್ಲ ರೀ. ಅದಕ್ಕೆ ಅವ್ರನ್ನ ಮಾಡ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರ ಕೊಡುಗೆ ಇದೆ, ಕೆಲಸ ಮಾಡಿದವರು, ಅವ್ರ ಭಾಳ ಶ್ರಮ ಇದೆ. ಅದಕ್ಕೋಸ್ಕರ ಲಿಂಗಾಯತ ಸಮಾಜ ಅಧ್ಯಕ್ಷ ಇರಲಿ. ಈಗ ಮಿಲ್ಕ್ ಡೈರಿಗೆ ನಾ ಅದನ್ರಿ ಯೂನಿಯನ್ಗೆ ಮತ್ತೊಬ್ರು ಅದಾರ. ಎಲ್ಲ ಸಮಾಜದವ್ರು ಇರಲಿಲ್ಲ. ನಮ್ಮ ಬಡ ಹಿಂದೆ ಮುಂದಿನ ತಿಂಗಳಲ್ಲಿ 9ರಿಂದ 15 ಸ್ಥಾನ ಆಗುತ್ತೆ ನಮ್ದು ನೋಡ್ತಾ ಇರಿ. ಸದ್ಯ ನಾವು ಬೀಜ ನೆಟ್ಟಿದೀವಿ, ಮುಂದೆ ಅದು ಬರ ಆಗುತ್ತೆ ಅಂತ ಹೇಳ್ತಾರೆ. 9 ಏನಂದ್ರೆ ಅಂದ್ರೆ ಈಗ ಸಸಿ ಎಲೆ ಆಗುತ್ತೆ, ಅದು ಹೋಗ್ಬಿಡುತ್ತೆ. ಅಂದ್ರೆ ಈಗ ನಾವು 9 ಆಗ್ಬೋದು, 11 ಆಗ್ಬೋದು, 13 ಆಗ್ಬೋದು ಅಂತ DCC ಬ್ಯಾಂಕ್ ಇದ್ರೆ ಅವ್ರು ಯಾವ ಅರ್ಥದಾಗ ಹೇಳಿದಾರಲ್ಲ. ಯಾಕಂದ್ರೆ ಅವ್ರು ಭಾಳ ಇದರಲ್ಲಿ ಹೇಳ್ತಾರ, ನಮಗೂ ತಲೆಗೆ ಹತ್ತುದಿಲ್ರಿ. ಅಂದ್ರೆ ಇಲ್ಲ ಈಗ ಅಂದ್ರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಏನು ಹೇಳಿದ್ರು ಗೊತ್ತಿಲ್ಲ. ಈಗ ನೋಡ್ರಿ, ಈಗ ಎಲ್ಲರೂ ಇಲ್ಲಿ ನಾಮಿನೇಷನ್ ಮಾಡಿದವ್ರು ಎಲ್ಲರೂ ನಾವು ಇಂಡಿವಿಜುವಲ್ ಮಾಡತ್ತು ನಮ್ದಂದಾರ. ಸೊ ಇಂಡಿವಿಜುವಲ್ ನಾವು ಮಾಡತ್ತು ಅಂತ ಹೇಳಿದಾರೆ ಪ್ಯಾನಲ್. ನಾವು ಮಾತ್ರ ಹೇಳಿದ್ರೆ ನಾವೆಲ್ಲ ಜೊಲ್ಲೆ, ನಾವು ಎಲ್ಲ ಉಸ್ತುವಾರಿ ಮಂತ್ರಿ ಹೆಬ್ಬಾಳ್ಕರ್ ಅವ್ರು ಎಲ್ಲರೂ ಕೂಡಿಕೇಶ್ ನಾವು 13 ಜನ ನಿಲ್ಸತ್ತು ಪ್ಯಾನಲ್. ಈಗ ಅವರು ನಿನ್ನೆ ಬಂದರು, ನಾವು ಇಬ್ಬರ ಅಂತೇರು, ಇನ್ನೊಬ್ರು ಒಬ್ಬರ ಅಂದ್ರು ಹಿಂಗೆ ಅನ್ನತ್ತಾರ. ನಾವು 13 ಜನ ಪ್ಯಾನಲ್ ನಿಲ್ಸಿದ್ವಿ. ಸೀಟ್ 13 ನಿಲ್ಸ ನಮ್ಮೂ ಜಾಸ್ತಿ ಬರಬೇಕಲ್ಲ, ನಮ್ಮೂ ಬರ್ತಾವ್ರಿ. ಅಲ್ಲ ಸೂರ್ಯ ಚಂದ್ರ ನನ್ನ ಹೆಸರು ಐತ್ರಿ. ನಾವು ದೇವ್ರ ಇದ್ದಂಗ ಅಲ್ಲೇ ನಮಗ ಪೂಜೆ ಮಾಡ್ತಾರ ಮಂದಿರಿ. ಅವ್ರು ಯಾವ ಅರ್ಥದಾಗ ಹೇಳಿದಾರೆ ಲಕ್ಷ್ಮಣ್ ಸೋದರಿ ಗೊತ್ತಿಲ್ರಿ. ಸೊ ನಾ ಏನಿಲ್ಲ ರೀ, ಈಗ ಚುನಾವಣೆಯಿಂದ ಎಲ್ಲ ಮಾತುಕತೆಗಳು ಎಲ್ಲ ಚರ್ಚೆಗಳು ನಡೀತಾವ್ರಿ. ನಾ ಏನಿಲ್ಲ ಇವತ್ತು ಹೇಳ್ತೀನಿ, ಅತನಿ ಕಾಗವಾಡ ಚಿಕ್ಕೋಡಿ ನಾವು ಅದಕ್ಕೆ ಸಂಬಂಧ ಇಲ್ಲ, ನಮಗೆ ಕೇಳು ನಿಂತಿಲ್ಲ ಅದು. ಸೊ ಎಲ್ಲಾನು ಸ್ಮೂತ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. 13 ತನಕ ಆಗದಿಲ್ಲ ಅಂದ್ರೆ ಅನಿವಾರ್ಯ ಬಂದಾಗ ನಾವು ಚುನಾವಣೆ ಮಾಡಕ್ಕೆ ನಮ್ಮ ಗುಂಪು ಗಟ್ಟೈತಿ ಮಾಡ್ತೀವಿ. DCC ಬ್ಯಾಂಕ್ ಅಲ್ಲಲ್ಲ ಅಲ್ಲ ನೋಡ್ರಿ, ಅದು ಹುಕ್ಕೇರಿಗೆ DCC ಬ್ಯಾಂಕ್ ಕಂಪೇರ್ ಮಾಡಬಾರ್ದು. ತಾಲೂಕು ಮಟ್ಟದ ಚುನಾವಣೆ ಇತ್ತು, ಇದು ಜಿಲ್ಲಾ ಮಟ್ಟದ ನಡೆದಿದ್ದಾರೆ. ಅದಕ್ಕೆ ಇಲ್ಲಿ 19 ಬರುವಂಥ ರಿಸಲ್ಟು ಜಿಲ್ಲಾ ಸ್ಟೇಟ್ ಲೆವೆಲ್ ಒಂದು ದೊಡ್ಡ ಸುದ್ದಿ ಆಗ್ತೈತಿ. ಅವಾಗ ತಾನೇ ಮೆಸೇಜ್ ಹೋಗ್ತೈತಿ, ಗೊತ್ತಾಗ್ತೈತೆ. ತಾವು 10 ತಾರೀಕು ಏನಂದ್ರಿ? ಇಲ್ಲಿಲ್ಲ, ಅಲ್ಲಲ್ಲ 11 ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತಾಯಿದೆ. ಅಲ್ಲ 11 ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತ್ರಿ.
ಅದಕ್ಕೆ ಅವಾಗ ಏನಾರು ಸತೀಶ್ ಅವ್ರು ಮೋಸ್ಟ್ಲಿ ಆ ಸ್ಟೇಟ್ಮೆಂಟ್ ಏನೋ ಮಾಡಿದ್ರು ಅವ್ರು ಗೊತ್ತಾಯ್ತದೆ. ಅದಕ್ಕೆ ಈಗ 3 ಗಂಟೆದಾಗ ನೋಡೋಣ್ರಿ, 3 ಗಂಟೆದಾಗ ನೋಡಿ ನಾಳೆ ಸಂಜೆಗೆ ನಾವು ಅಥವಾ ನಾಡ್ದು ಬ್ಯಾಂಕಿನ ಸಂಬಂಧಪಟ್ಟಂಗೆ ಡೀಟೇಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋರು ಬ್ಯಾಂಕಿಗೆ ಸಂಬಂಧಪಟ್ಟಂಗೂ, ಅವಾಗ ಅದನ್ನ ಕ್ಲಿಯರ್ ಆಗಿ ಹೇಳ್ತು ನಿಮ್ಗೆ ಏನಾಗ್ತೈತಿ ಯಾವಾಗ ಏನೇನಾಗ್ತದೆ ಅಂತ ಹೇಳ್ತಾರೆ. ಜಾರಕಿಹೊಳಿ ಮನೆತನದಿಂದ ಸೆಕೆಂಡ್ ಜನರೇಷನ್ ಅಧಿಕೃತವಾಗಿ ಎಂಟ್ರಿ ಆಗಿದೆ ಇಬ್ರು. ಸೊ ಇದನ್ನ ರಾಜಕೀಯವಾಗಿ ಯಾರ್ಯಾರು ಹೆಂಗೆ ವಿಶ್ಲೇಷಣೆ ಮಾಡ್ತಾರೋ ಗೊತ್ತಿಲ್ಲ. ಸಾಕಷ್ಟು ಜನ ಅವ್ರವ್ರ ಫ್ಯಾಮಿಲಿಗೆ ಕೊಟ್ಕೊಳ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಮುಂದಿನ ದಿನಗಳಲ್ಲಿ ಬರ್ಬೋದು. ಸೊ ಇದಕ್ಕೆ ಏನು ಅಲ್ಲ, ಈಗ ನೋಡ್ರಿ ಫ್ಯಾಮಿಲಿ ರಾಜಕಾರಣ ಭಾಳ ಸಲ ನಾನು ಇದನ್ನ ಕ್ಲಿಯರು ಮಾಡಿದ್ದೇನೆ ರೀ. ಇದು ನಮ್ಮ ಫ್ಯಾಮಿಲಿಯಿಂದ ಒಟ್ಟೆಲ್ಲ ಜಿಲ್ಲಾದಾಗ ಇತಿಹಾಸ ತೆಗೆದು ನೋಡ್ರಿ 50 ವರ್ಷದಿಂದ ಎಲ್ಲರ ಫ್ಯಾಮಿಲಿ ಅವರು ಅವ್ರ ಮಕ್ಕಳು ಎಲ್ಲ ಮಾಡ್ಕೊತ ಬಂದಾರೆ, ದೇಶ ಒಳಗೂ ಮಾಡ್ಕೊತ ಬಂದಾರೆ. ಮತ್ತು ನೆಕ್ಸ್ಟ್ ಜನ್ರೇಷನ್ ಬೆಳಿಬೇಕಲ್ಲ ರೀ ಎಲ್ಲರೂ. ಯಾಕಂದ್ರೆ ಎಲ್ಲರೂ ಒಂದ್ಸಲ ರಿಟೈರ್ಡ್ ಆದ ನಂತರ ನಮ್ಮನ್ನ ನಂಬ್ಕೊಂಡಂಥ ಜನ ಇರ್ತಾರೆ, ಆರ್ಗನೈಸ್ ಇರ್ತಾವ್ರಿ. ಮತ್ತು ಅದಕ್ಕೆ ಯಾರು ಮುಂದುವರ್ಸಕ್ಕೆ ಬೇಕಲ್ಲ ರೀ. ಮತ್ತು ನಾವು ಮಾಡಿದಂಥ ರಥ ಅಲ್ಲೇ ಬಿಟ್ಟು ಹೋಗೋಕ್ಕಾಗಲ್ಲ, ಮುಂದೆ ಅದನ್ನ ಜಗ್ಗವ್ರು ಬೇಕಲ್ಲ ರೀ, ತಯಾರಾಗ್ತೈತಿ. ಮತ್ತು ಫ್ಯಾಮಿಲಿ ರಾಜಕಾರಣ ಮಾಡ್ತಾ ಇರ್ತಾರೆ. ಈಗ ಜನ ಎಲ್ಲಿ ತಗ ನಮ್ಮನ್ನು ಗೆಲ್ಲಿಸ್ತಾರೋ, ಎಲ್ಲಿ ತಗ ಆಶೀರ್ವಾದ ಮಾಡ್ತಾರೋ ಮಾಡ್ತೀವಿ. ಯಾವಾಗ ಜನ ಬ್ಯಾಡ್ ಆತಾರೋ ಮನೆಗೆ ಕೂಡ್ತೀವಿ. ಒತ್ತಾಯದ ಮೇರೆಗೆ 2 ಸ್ಥಾನಗಳು ಬಂದಿದೆ. ಅದು ಐತ್ರಿ. ಮತ್ತು ಪೊಲಿಟಿಕಲಿ ಮತ್ತು ಯಾಕಂದ್ರೆ ಏನಿಲ್ಲ ಜನ್ರೇಷನ್ ಸಂಬಂಧ ಮತ್ತು ಅಲ್ಲಿ ನಿಂತಂಥ ಎಲ್ಲ ಕೆಲಸಗಳು ನಮಗೆ ಮಾಡೋಕ್ಕಾಗಲ್ಲ. ಲೋಕಲ್ದಾಗ ಎಲ್ಲ ಹುಡುಗರು ಮಾಡ್ಕೊತ ಹೋಗ್ಬೇಕಲ್ಲ, ಮಾಡ್ತಾರೆ. ಹುಕ್ಕೇರಿದು ರಾಜೇಂದ್ರ ಪಾಟೀಲ್ ಅವ್ರು ಕ್ಯಾಂಡಿಡೇಟ್ ಹಾಕಿದ್ರಿ. ನಾಳಿದ ನಮ್ಮ ಕೆಲಸ ಶುರು ಮಾಡ್ತೀವಿ. ಮತ್ತು ನಾವು ಹೇಳಿದಿಲ್ಲ ರೀ, ಆ ಇಲೆಕ್ಷನ್ ಭಾಳ ಸೀರಿಯಸ್ ಆಯಿತು, ಒಂದು ಫೈಟ್ ಮಾಡ್ತೀವಿ. ಇನ್ನು ಮತದಾರ ಏನು ಡಿಸಿಷನ್ ತಗೋತಾರೆ ಅದನ್ನು ಒಪ್ಕೋತ ಮೊನ್ನೆ ಹೇಳಿದ್ದೀನಲ್ಲ. ಇಡೀ ದಿನ ಸಂಧಾನ ಪ್ರಕ್ರಿಯೆ ನಡೀತಾವೆ ಸರ್. ಇಡೀ ದಿನ ಅಂದರೆ ಯಾರು ಹಿಂದೆ ತಗೊಳ್ಳೋದು ಪ್ರಯತ್ನಗಳು ನಡೀತಾವಲ್ಲ, ಡೆಫಿನೆಟ್ ಆಗಿ ನಡೀತಾವೆ. ಯಾಕಂದ್ರೆ ಒಬ್ಬೊಬ್ಬರು ಸುಮ್ಮನೆ ನಾಮಿನೇಷನ್ ಕೊಟ್ಟಿದ್ದಾರೆ, ಒಬ್ಬರು ಸೀರಿಯಸ್ ಆಗಿ ಕೊಟ್ಟಿದ್ದಾರೆ. ಸುಮ್ಮನೆ ಕೊಟ್ಟಾಗ ಕನ್ವಿನ್ಸ್ ಮಾಡಿ ಬೇಡಪ್ಪ ಅಂತ. ಅಮೃತದಲ್ಲಿ 3 ಜನ ಸರ್ ತ್ರಿಕೋನ ಸ್ಪರ್ಧೆ ಇದೆ ಸರ್. ಭಟ್ ಅವರು ಇದ್ದಾರೆ, ಯಾದವಾಡ್ ಅವರು ಇದ್ದಾರೆ, ಚವ್ಹಾಣ್ ಅವರು ಇದ್ದಾರೆ. ಅಲ್ಲಿ ಅಂದ್ರೆ ಯಾವ ಥರ ಈಗ ಅವರ ಅಂದ್ರೆ ಅಶೋಕ್ ಪಟ್ಟಣ್ ಅವರು ಯಾದವಾಡ್ ಅವ್ರು ಏನು ಮಾಡೋದು ಗೊತ್ತಿಲ್ಲ. ನಮ್ದು ಡವನ್ ಕ್ಯಾಂಡಿಡೇಟು ನಮ್ಮ ಕ್ಯಾಂಡಿಡೇಟ್ ಗೆಲ್ಲಕ್ಕೆ ಏನು ತಂತ್ರಗಾರಿಕೆ ಮಾಡ್ಬೇಕು ಅದನ್ನು ಸೀರಿಯಸ್ ಆಗಿ ನಾವು ಮಾಡ್ತೀವಿ. ಕೆಲವು ಕಡೆ ಕ್ರಾಸ್ ಮೀಟಿಂಗ್ ಆಗುವಂತ ಕ್ರಾಸ್ ಮೀಟಿಂಗ್ ಆಗ್ಬೋದು ಅನ್ನುವಂಥದ್ದು ಅದಕ್ಕೆ ತಡೆಯುವ ನಿಟ್ಟಿನಲ್ಲಿ ನಿಮ್ಮ ಅದನ್ನ ಯಾರು ತಡೆಯೋಕ್ಕಾಗೋದು. ಹೆಂಗ್ ಕ್ರಾಸ್ ವೋಟಿಂಗ್ ಹೆಂಗ್ ತಡೆಯವ್ರು? ನೀವು ಒಳಗೆ ಹೋಗಿ ಓಟ್ ಹಾಕಕ್ಕೆ ಅವ್ರು ಹೋಗಿರ್ತಾರೆ. ಎರಡು ಕಡೆ ಆಗ್ತದ ಅದು. ಆ ಕಡೆಯಿಂದ ಈ ಕಡೆ ಆಗ್ತದೆ, ಈ ಕಡೆಯಿಂದ ಆ ಕಡೆ ಆಗ್ಬೋದು. ರಾಜಕೀಯವಾಗಿ ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು? ನೀವೇ ಮಾಡ್ಬೇಕು, ನಾ ಹೆಂಗ್ ಮಾಡೋಕ್ಕಾಗ್ತದೆ? ಅಲ್ಲ, ಏನಿದು ಹೊಸ ದಾಳನ ಅಥವಾ ಈಗ ಅವರು ಕೋಆಪರೇಟಿವ್ ಮನೆ ಮಲ್ಲಾಪುರ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆದ್ರೆ ಅವ್ರಿಗೂ ಕೋಆಪರೇಟಿವ್ ಬರಬೇಕು, ಕೆಲಸ ಮಾಡಬೇಕಂತ ಆಸೆ ಐತಿ. ಅಂದ್ರೆ ಭಾಳ ಜನ ಬೆಳಗಾವಿ ಪೊಲಿಟಿಷಿಯನ್ ರೀ ಕೋಆಪರೇಟಿವ್ ಮುಖಾಂತರ ಬಂದು ಭಾಳ ಎತ್ತರ ಮಟ್ಟಕ್ಕೆ ಬೆಳೆದಾರೆ. ಸೊ ಅವರು ಕೋಆಪರೇಟಿವ್ ಒಂದು ಕೆಲಸ ಮಾಡ್ಬೇಕಂತ ಐತ್ರಿ. MK ಹುಡ್ ಫ್ಯಾಕ್ಟ್ರಿ ಭಾಳ ಇದಾಗಿತ್ತು, ಅದನ್ನ ಏನೋ ಇಂಪ್ರೂವ್ ಮಾಡಕ್ಕೆ ಹೊಂಟಾರು. ಸೊ ಬರ್ರಿ ಎಲ್ಲರೂ ಕೋಆಪರೇಟಿವ್ ಬಂದು ಕೆಲಸ ಮಾಡಿ ರೈತರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಮಾಡ್ರಿ. ಅದೇನು ಅದ್ರ ಬಗ್ಗೆ ಭಾಳ ಸೀರಿಯಸ್ ಓದ್ಬಾರ್ದು. ಎಲ್ಲರಿಗೂ ಧನ್ಯವಾದ. ಡೈರೆಕ್ಟ್ಗಳು ಇದನ್ನೆತ್ತಾರು ಕೈ ಮಾಡ್ರಪ್ಪ, ನೀವು ಎಲ್ಲರೂ ಕ್ಯಾಂಡಿಡೇಟ್ ಇದಾರೆ ತಗೋರಿ ಮುಂದೆ. ಏ ರಾಹುಲ್ ಎತ್ತರ ಮಾಡೋದು ಯಾರ ಏನ್ ಅವ್ರು ಮಾಡ್ರಿ ಆಯ್ತಲ್ಲ ಡೈರೆಕ್ಟ್ ಹೋಗ್ರಿ. ಈ ಮಗ ಟೊಪಿಗೆ ಹಾಕೊಂಡು ಬಾರಿ ಕೂತಿದ್ದೆ. ನೀನೊಂದು ನಾಮಿನೇಷನ್ ಹೋಗೋದು ಬಿಡ. ವಿಧಾನಸೌಧ ಬಾವ್ಯಾಗ ಕೂತು ಬಿಟ್ಟಿದ್ದಾರೆ. ಎಲ್ಲ ಸಮಾಜದವ್ರು ಕರ್ಕೊಂಡು ಹೋಗ್ಕೊಂಡ್ರೆ ಮುಸಲ್ಮಾನರಿಗೆ ಒಂದು ಕೊಡೋದಿಲ್ಲ. ಈಗ ರಾಜ್ಯ ನಿಮ್ ಕಡೆ ಐತಿ. ಈಗ ಅಲ್ಲ ಅಲ್ಲ ಈಗ ಇನ್ನೊಂದ್ರೆ ಅಂದ್ರೆ ನಾವೆಲ್ಲ ಕೂಡ್ರಿ ಬ್ಯಾಂಕಿನ ಬದಲು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದ್ರಿ. ನಾಳೆ ನಾಳೆ ಕನ್ಫರ್ಮ್ ಮಾಡಿ ಆಯ್ತು, ಅವಾಗ ಎಲ್ಲರೂ ಬರಕ್ರ ಅಂತ ಹೇಳ್ತಾನೆ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದರೇನ್ರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.